ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬ ರುಚಿಕರವಾದ ನಾಟಿ ಕೋಳಿ ಸಾಂಬಾರು ಹಾಗೂ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನಿಲ್ಲಿ ರಾಗಿ ಮುದ್ದೆ ಗಂಟು ಆಗದಲ್ಲೇ ಇರೋ ಹಾಗೆ ಕೆಲವು ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ನಾನು 2.5 kg ಅಷ್ಟು ನಾಟಿ ಕೋಳಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಟ್ ಮೆಂತ್ಯ ಸೊಪ್ಪನ್ನ ಕೂಡ ನಾನು ಇಲ್ಲಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀನಿ. ಈ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಕೂಡ ಬಾಡಿಸ್ಬೇಕಾಗುತ್ತೆ. ಇದು ಬ್ರೌನಿಷ್ ಬರೋವರೆಗೂ ಕೂಡ ಬಾಡಿಸ್ಬೇಕು. ಹಸಿಯಾಗಿ ಇದ್ದಾಗಲೇ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಬೇಡಿ. ಇದು ಚೆನ್ನಾಗಿ ಬ್ರೌನಿಷ್ ಬರಬೇಕು, ಅಲ್ಲಿವರೆಗೂ ಕೂಡ ನಾವಿದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಆನಂತರ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಆಯಿಲಲ್ಲಿ ಬಾಡಿಸ್ಬೇಕು. ಮೆಂತ್ಯ ಸೊಪ್ಪು ಯಾವುದೇ ಕಾರಣಕ್ಕೂ ಕಹಿ ಬರೋದಿಲ್ಲ, ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಕಟ್ ಫುಲ್ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸಿದ್ದೀನಿ. ನೋಡಿ, ಇಲ್ಲಿ ಎಣ್ಣೆ ಬಿಟ್ಟಾಗಿದೆ. ಇವಾಗ ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಪೀಸಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಇದಕ್ಕೆ. ಮಿಕ್ಸ್ ಕೊಟ್ಟ ನಂತರ ನಾನಿಲ್ಲಿ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅನಂತರ ನಾನಿಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು 5-6 ನಿಮಿಷ ಓಪನ್ ಪಾತ್ರೆಯಲ್ಲೇ ಬೇಯಿಸಬೇಕು. ಲಿಡ್ಡೇನು ಕ್ಲೋಸ್ ಮಾಡಬೇಡಿ. ನೋಡಿ, ಈ ಥರ ನೀರು ಬಿಟ್ಕೊಂಡಿದ್ದ ನಂತರ ನಾವು ಇದಕ್ಕೆ ವಿಷಲ್ ಹಾಕಬೇಕಾಗತ್ತೆ. 2 ವಿಷಲ್ ಮಾಡಿಸಿ ಆನಂತರ ನಾನಿಲ್ಲಿ ಮಸಾಲೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದ ನಂತರ ನಾನಿಲ್ಲಿ ಈರುಳ್ಳಿ 2 ಸಣ್ಣ ಗಾತ್ರದ ಈರುಳ್ಳಿ 2, ಒಂದು 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ದಪ್ಪ ಗಾತ್ರದ 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಪೀಸ್ ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು 4ರಿಂದ 5 ಪೀಸ್ ಸಣ್ಣ ಪೀಸ್ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 7ರಿಂದ 8 ಕಾಳು ಮೆಣಸು ಹಾಕ್ಕೊಂಡು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಟೀ ಸ್ಪೂನ್ ಗಸಗಸೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಜಾಮೂನ್ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ನೀವು ಹುಳಿ ಟೊಮೊಟೊ ಇದ್ದರೆ ಹುಳಿ ಟೊಮೊಟೊನ 1 ಹಾಕ್ಕೊಳ್ಳಿ. ನಾನಿಲ್ಲಿ ಜಾಮೂನ್ ಟೊಮೊಟೊ 2 ಹಾಕ್ಕೊಂಡಿದ್ದೀನಿ, ಚಿಕ್ಕದು 2 ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತೀರ ಏನು ಬಾಡಿಸೋದು ಬೇಡ, ಸ್ವಲ್ಪ ಬಾಡಿಸಿದ್ರೆ ಸಾಕು. ಅದಾದ ನಂತರ ಅದು ಸ್ವಲ್ಪ ಕೂಲಾಗಿಬಿಟ್ಟು ಇಲ್ಲಿ ಚಿಕನ್ 2 ವಿಷಲ್ ಆಗಿತ್ತಲ್ವ, ಇವಾಗ ನಾನು ಈ ಮಸಾಲೆ ಎಲ್ಲ ಇದಕ್ಕೇ ಕೂಡಿಸ್ಕೊತಾ ಇದ್ದೀನಿ. ಇದು ಕೂಡಿಸ್ಕೊಂಡಾದಮೇಲೆ ಪುನಃ 2 ವಿಷಲ್ ಮಾಡ್ಕೋಬೇಕು ನಾವು. ಇದಕ್ಕೆ ನಾಟಿ ಕೋಳಿ ಆಗಿರೋದ್ರಿಂದ ಇದು ಬೇಯಬೇಕು. ಹಾಗಾಗಿ ಮತ್ತೆ ಇಲ್ಲಿ 2 ವಿಷಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ನಾನು ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ. ನೋಡಿ, ಇದರಲ್ಲೇ ನೀರು ಬಿಟ್ಕೊಂಡಿತ್ತು. 2 ವಿಷಲ್ ಮಾಡಿಸಿದಾಗಲೇ ಇದರಲ್ಲಿ ನೀರು ಬಿಟ್ಕೊಂಡ್ಬಿಟ್ಟಿದೆ. ಇಫ್ ಇನ್ ಕೇಸ್ ಏನಾದರೂ ನೀರು ಬಿಟ್ಕೊಂಡಿಲ್ಲ ಅಂದರೆ ನೀವು 1 ಗ್ಲಾಸ್ ಬಿಸಿನೀರನ್ನು ಹಾಕಿಬಿಟ್ಟು ಮತ್ತೆ ಪುನಃ 2 ವಿಷಲ್ ಮಾಡಿಸ್ಬೇಕು. ಆ ವಿಷಲ್ ಆಗೋದ್ರೊಳಗಡೆ ನಾನಿಲ್ಲಿ ತೆಂಗಿನಕಾಯಿ 1 ಬಟ್ಲಷ್ಟು ತೆಂಗಿನಕಾಯಿ, ಹಾಗೆಯೇ ಒಂದು 4 ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. 4 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡರ್ ಅಲ್ಲ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1ರಿಂದ 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸಣ್ಣ ಉರಿಯಲ್ಲೇ ಒಂದು 5 ನಿಮಿಷ ತೊಗೊಳುತ್ತೆ ಇದು ಹುರ್ಕೊಳ್ಳಿಕ್ಕೆ. ನೋಡಿ, ಈ ಕಂದು ಬಣ್ಣ ಬರೋವರೆಗೂ ಕೂಡ ಚೆನ್ನಾಗಿ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಈ ಹುರ್ಕೊಂಡಿರೋದನ್ನ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ರುಬ್ಬಿಟ್ಕೊಂಡಿದ್ದಂಥ ಕಾಯಿ ಮತ್ತು ಕಡಲೆ ಹಾಕಿ ರುಬ್ಬಿಟ್ಕೊಂಡಿದ್ದ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಈಗ ಅದು ಹಾಕಿದ ನಂತರ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಸಿನೀರನ್ನೇ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಂಡ್ರೆ ರುಚಿ ಬರೋದಿಲ್ಲ. ಬಿಸಿನೀರನ್ನೇ ಹಾಕ್ಕೊಂಡು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಳಿ. ಯಾಕೆಂದರೆ ಇದು ಮತ್ತೆ ಆಫ್ಟರ್ 2 ವಿಷಲ್ ಆದಮೇಲೆ ಗಟ್ಟಿ ಬಂದುಬಿಡುತ್ತೆ. ಹಾಗೆ ಸ್ವಲ್ಪ ಇವಾಗಲೇ ತೆಳುವಾಗಿ ಮಾಡಿಕೊಂಡ್ರೆ ಆವಾಗ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನಾಟಿ ಕೋಳಿ ಸಾಂಬಾರು ತೆಳುವಾಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ.
ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೋಬೇಕು. ಇವಾಗ ಕೊಟ್ಕೊಂಡಾದ್ಮೇಲೆ 2 ವಿಜಲ್ ಬಂದರೆ ಇದು ಸಾಂಬಾರು ರೆಡಿಯಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲಿ 3 ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ಒಂದು 3 ಗ್ಲಾಸ್ ನೀರಿಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ನಾವು ಅಂಬ್ಲಿನ ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕನ್ಸಿಸ್ಟೆನ್ಸಿನ ತುಂಬಾ ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ಈ ರಾಗಿ ಮುದ್ದೆ ಮಾಡೋಕ್ಕೆ ಬರ್ತಿದ್ದವರು ಅಂಬ್ಲಿನ ತೆಳುವಾಗಿ ಮಾಡ್ಕೊಬೇಡಿ, ತಿಕ್ಕಾಗಿ ಮಾಡ್ಕೊಳ್ಳಿ. ಅಂಬ್ಲಿ ತಿಕ್ಕಾಗಿದ್ದರೆ ನಿಮಗೆ ಗಂಟು ಬರೋದಿಲ್ಲ. ನೋಡಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ನೀರು ಸ್ವಲ್ಪ ಬೆಚ್ಚ ಆದ ನಂತರ ನಾನಿಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ಅಂಬ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ದಪ್ಪ ಇರಬೇಕು, ಮಂದವಾಗಿರಲಿ. ಅದು ಚೆನ್ನಾಗಿ ಬೇಯಬೇಕು. ಅದು ಒಂದು 6ರಿಂದ 7 ನಿಮಿಷ ಚೆನ್ನಾಗಿ ಅದನ್ನು ಕೋಲಲ್ಲಿ ತಿರುಗಿಸಿ ಬೇಯಿಸಿ ಒಂದು 7 ನಿಮಿಷ ಆದಮೇಲೆ ಈ ಕಪ್ಪಲ್ಲಿ ನಾನು 3/4 ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡಾಗ ರಾಗಿ ಹಿಟ್ಟು ಅಂಬ್ಲಿಯಿಂದ ಕೆಳಗಡೆ ಹೋದರೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಬೇಕು ಅಂತ. ಇಲ್ಲಿ ಅಂಬ್ಲಿಯಿಂದ ಮೇಲೆ ಇದೆ ಅಂತ ಅಂದರೆ ರಾಗಿ ಹಿಟ್ಟು ಕರೆಕ್ಟಾಗಿದೆ ಅಂತ. ಇವಾಗ ನೋಡಿ ನಾನು ಕೋಲಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮತ್ತೆ ಪುನಃ 2 ನಿಮಿಷ ಕೋಲ್ ಇಟ್ಬಿಟ್ಟು ರಾಗಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಬೇಯಿಸಬೇಕು. ನೋಡಿ ಒಂದು 3 ನಿಮಿಷ ಬೇಯಿಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವೆಷ್ಟು ಮಿಕ್ಸ್ ಮಾಡ್ತೀವಿ ಅಷ್ಟು ಕೂಡ ಮುದ್ದೆ ಸಾಫ್ಟಾಗಿ ಬರುತ್ತೆ, ಬೆಣ್ಣೆ ಥರ ಬರುತ್ತೆ ಮುದ್ದೆ. ನಾವು ಚೆನ್ನಾಗಿ ತಿರುಗಬೇಕು ಇದನ್ನು. ನೋಡಿ ಒಂದು 20 ಟೈಮ್ಸ್ ಆದ್ರೂ ನೀಟಾಗಿ ಇದನ್ನು ನಾದಬೇಕು, ಒಂದಕ್ಕೊಂದು ಇಟ್ಕೊಂಡು ನಾದ್ಕೋಬೇಕು. ನಾನಿಲ್ಲಿ ಅಭ್ಯಾಸ ಇರೋದ್ರಿಂದ ಸ್ಟವ್ ಮೇಲೆ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಆ ಕೋಲ್ ಇಟ್ಟು ಒಂದು 5 ನಿಮಿಷ ಆದಮೇಲೆ ಕೆಳಗಡೆ ಇಟ್ಕೊಂಡು ನೀವು ಮುದ್ದೆನ ತಿರುಗ್ಕೋಬೋದು. ನೋಡಿ ಚೆನ್ನಾಗಿ ತಿರುವಾದ್ಮೇಲೆ ಮತ್ತೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿಬಿಡಿ. ಚೆನ್ನಾಗಿ ಹೊಂದಿಸ್ಕೊಂಡ್ಮೇಲೆ ಪ್ಲೇಟ್ನ ಈ ಥರ ಮುಚ್ಚಿಟ್ಬಿಡಿ. ಒಂದು 3 ನಿಮಿಷ ಸಣ್ಣ ಉರಿಯಲ್ಲೇ ಅದು ಬೇಯಬೇಕು. ಇದಿವಾಗ ಬೆಂದಿದೆ ಇದು. ಮತ್ತೆ ಇದನ್ನು ನಾದಿಸ್ಕೋಬೇಕು. ನೋಡಿ ತಿರುಗ್ತಾ ಇದ್ದೀನಿ. ಎಷ್ಟು ತಿರುತ್ತೀವಿ ಅಷ್ಟು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಗಂಟು ಇರೋದಿಲ್ಲ. ನೀವು ಕೂಡ ಅಷ್ಟೇ, ಯಾರು ಹೊಸಬ್ರು ಮುದ್ದೆ ಮಾಡ್ತಾಯಿದ್ರೆ ರಾಗಿ ಹಿಟ್ಟನ್ನ ಸ್ವಲ್ಪ ಮಂದವಾಗೇ ಅಂಬ್ಲಿನ ಮಾಡ್ಕೊಳ್ಳಿ. ಅಂಬ್ಲಿ ಮಂದವಾಗಿ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಮಾಡೋರಿಗೆ ಗಂಟು ಬರೋದಿಲ್ಲ. ಅಂಬ್ಲಿನೇ ತೆಳುವಾಗಿ ಮಾಡಿಕೊಂಡ್ರೆ ಮುದ್ದೆ ಗಂಟು ಬಂದುಬಿಡುತ್ತೆ, ಬಬಲ್ಸ್ ಫಾರ್ಮ್ ಆಗಿಬಿಡುತ್ತೆ, ಅಲ್ಲಿ ಮುದ್ದೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಒಂದು ಗಂಟು ಕೂಡ ಇರೋದಿಲ್ಲ. ಚೆನ್ನಾಗಿ ಮಾತ್ರ ಮಿಕ್ಸ್ ಮಾಡಬೇಕು. ನೋಡಿ ಸ್ವಲ್ಪ ಕೈ ತೇವ ಮಾಡಿಕೊಂಡು ಮುದ್ದೆ ಮುಟ್ಟಿದರೆ ಅಂಟಬಾರ್ದು. ತೇವ ಮಾಡಿಕೊಂಡು ಮುದ್ದೆ ಮುಟ್ಟಿದ್ರೂ ಅಂಟ್ತಾ ಇದೆ ಅಂದರೆ ಮುದ್ದೆ ಬೆಂದಿಲ್ಲ ಅಂತಲೇ ಅರ್ಥ. ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ಕೈ ತೇವ ಮಾಡಿಕೊಂಡು ನೋಡಿ ಅಂಟ್ತಾ ಇಲ್ಲ, ಹಾಗಾದರೆ ಮುದ್ದೆ ಬೆಂದಿದೆ ಅಂತ ಅರ್ಥ. ಈಗ ಮುದ್ದೆನ ಕಟ್ಟೋಣ. ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪಕ್ಕದಲ್ಲೇ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರಬೇಕು. ಮುದ್ದೆ ಬಿಸಿ ಇರುತ್ತೆ. ನೀರನ್ನು ಹಚ್ಕೊಂಡು ಮುದ್ದೆನ ಕಟ್ಟಬೇಕು. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಲ್ಲೇ ನೀವು ಮುದ್ದೆನ ತಕ್ಕೊಂಡು ಕಟ್ಕೊಳ್ಳಿ. ನಾನಿಲ್ಲಿ ಒಂದು ಸೌಟಲ್ಲಿ 1 ಸೌಟ್ ತಕ್ಕೊಂಡು ನಾನಿಲ್ಲಿ ಮುದ್ದೆನ ಕಟ್ಕೊತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರಿಗೆ ಮುದ್ದೆನೇ ಸೂಪರ್ ಕಾಂಬಿನೇಷನು. ಅದು ಬಿಟ್ಟರೆ ಅಕ್ಕಿ ರೊಟ್ಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಮುದ್ದೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆಂದ. ನೋಡಿ ನಂದಿಲ್ಲಿ ಸಾಂಬಾರು ರೆಡಿ ಆಗಿದೆ. ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ನೋಡಿ. ಪರ್ಫೆಕ್ಟಾಗಿ ಬಂದಿದೆ. ಈ ಥರ ತೆಳುವಾಗಿದ್ರೇ ನಾಟಿ ಕೋಳಿ ಸಾಂಬಾರು ಚೆಂದ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಒಂದು ಮುದ್ದೆ, ಸ್ವಲ್ಪ ಅನ್ನ, ಸ್ವಲ್ಪ ಚಿಕನ್ ಪೀಸಸ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಈ ಮಳೆಗಾಲದಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಏನಾರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.